ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಬಂದು ನಮ್ಮ ಮನೆಯವ್ರ ಬರ್ತ್ಡೇ ಇತ್ತು, ಬಟ್ ನೈಟೇ ಯಾವಾಗಲೂ ಸೆಲೆಬ್ರೇಷನ್ ಮಾಡ್ತಾ ಇದ್ದೆ ವರ್ಷನೂ. ಬಟ್ ಈ ಸಲ ನನಗೆ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣದಿಂದ ನಾನು ಯಾವುದೇ ಸೆಲೆಬ್ರೇಷನ್ ಮಾಡಿಲ್ಲ. ಬಟ್ ಇವಾಗ ಸ್ವಲ್ಪ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಅದರಿಂದ ರೆಡಿ ಆಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ. ಅದರಿಂದ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಲ್ವಾ, ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗಾದರೆ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡೋಣ. ಈಗ ಬಂದು ಟೆಂಪಲ್ಗೆ ಹೋಗ್ತಾ ಇದ್ದೆ ಫ್ರೆಂಡ್ಸ್. ಅದರಿಂದ ನಾನು ಸಿಂಪಲಾಗಿ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ. ಇವಾಗ ಲೈಟಾಗಿ ಒಂದು ಮೇಕಪ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಆ್ಯಂಡ್ ಯಾವ ಥರ ಮಾಡ್ಕೊಳ್ತೀನಿ ಮೇಕಪ್ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಪಾಂಡ್ಸ್ ಮಾಯಿಶ್ಚರೈಸರ್ನ ಹಚ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಮೇಕಪ್ ಮಾಡ್ಕೊಳ್ಳೋ ಮುಂಚೆ ಫಸ್ಟ್ ಫೇಸ್ ವಾಶ್ನ ಮಾಡ್ಕೊಳ್ಬೇಕು, ನಂತರ ನಾವು ಮಾಯಿಶ್ಚರೈಸರ್ನ ಹಚ್ಕೊಳ್ಬೇಕು. ನಿಮ್ಗೆ ಹಿಮಾಲಯ ಲಿಪ್ ಬಾಮ್ನ ಹಚ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಕನ್ಸಿಲರ್ ಹಚ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್ಸ್ ಇರುತ್ತಲ್ಲ, ಅದನ್ನ ಕವರ್ ಮಾಡುತ್ತೆ. ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ತೀನಿ ಬೇಗ, ಯಾಕಂದ್ರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಬ್ಲೆಂಡರಿಂದ. ಮತ್ತೆ ಬ್ರಷ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅದರಿಂದ ಕೈಯಲ್ಲೇ ಫಿಂಗರಲ್ಲೇ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಬೇಗ ರೆಡಿಯಾಗಿ ಪೂಜೆನ ಮಾಡಿಬಿಡ್ಬೇಕು, ಇಲ್ಲಾಂದರೆ ಬಂದು ಬೈತಾರೆ. ಬೈಯೋದು ಅಂತಲ್ಲ, ಇನ್ನೂ ಪೂಜೆ ಆಗಿಲ್ವಾ ಸಂಜೆ ಆದ್ರೂ ಅಂತ ಕೇಳ್ತಾರೆ. ಅದರಿಂದ ಇನ್ನು ಕನ್ಸಿಲರ್ ಹಚ್ಕೊಂಡ್ಮೇಲೆ ನೆಕ್ಸ್ಟು ಫಿಟ್ ಮಿ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನನಗೆ ಫಿಟ್ ಮಿ ಫೌಂಡೇಶನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಬೇರೆ ಯಾವ ಫೌಂಡೇಶನು ನಾನು ಯೂಸ್ ಮಾಡೋದಿಲ್ಲ. ಇದಕ್ಕೆ ಸ್ವಲ್ಪ ಮಾಯಿಶ್ಚರೈಸರ್ನ ಹಚ್ಕೊಳ್ತೀನಿ. ಚಿಕ್ಕದಾಗಿ ಡಾಟ್ ಇಟ್ಕೊಳ್ಬೇಕು, ನ್ಯಾಚುರಲ್ ಲುಕ್ ಕಾಣುತ್ತೆ. ಫೌಂಡೇಶನ್ ಜೊತೆಗೆ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ನಾವು ಅಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಸೋದಿಲ್ಲ. ಏನಾಗಲಾಗಿತ್ತು ಗೆಟ್ ರೆಡಿ ವಿತ್ ಮೀ ತೋರಿಸಿ, ಅದರಿಂದ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ, ಫೇಸಸ್ ಕೆನಡಾ ಅವ್ರದ್ದು. ಇನ್ನು ಬೇಗ ರೆಡಿ ಆಗಿಬಿಟ್ಟು ಇನ್ನ ಮನೇಲೆಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನ ಮನೆ ಹತ್ರನೇ ದೇವಸ್ಥಾನಕ್ಕೆ ಹೊರಟಿದೀವಿ. ಇನ್ನ ಎಲ್ಲಾ ವಿಡಿಯೋಗಳಲ್ಲೂ ತೋರಿಸ್ತಾನೆ ಇರ್ತೀನಿ ಈ ದೇವಸ್ಥಾನನ, ಯಾಕಂದ್ರೆ ನಮ್ಗೆ ಕೆಂಪಾಪುರದಲ್ಲಿ ಈ ದೇವಸ್ಥಾನ ಅಂದ್ರೆ ತುಂಬಾನೇ ಇಷ್ಟ. ಸೊ ಅದರಿಂದ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ನಾನಂತೂ. ಅಂಡ್ ಇವತ್ತು ಸಾಯಿಬಾಬಾ ಹಾಗೆ ಅಮ್ಮನವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಪಕ್ಕದಲ್ಲೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಸೊ ಅದರಿಂದ ನಿನ್ನೆ ಅಷ್ಟೇ ವೈಕುಂಠ ಏಕಾದಶಿ ಇತ್ತು. ಸೊ ನಿನ್ನೆ ನನಗೆ ಸರಿಯಾಗಿ ದರ್ಶನ ಮಾಡ್ಕೊಳ್ಳೋದಕ್ಕೂ ಆಗಿಲ್ಲ. ಆದ್ರಿಂದ ಇವತ್ತು ಬಂದಿದೀವಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಯಾಕಂದ್ರೆ ಡೈರೆಕ್ಟ್ ಆಗಿ ಮುಂದ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಗೋವಿಂದ ಸ್ವಯಂ ಪ್ರಕಾಶ ಗೋವಿಂದ ಆಶ್ರಿತ ಪಕ್ಷ ಗೋವಿಂದ ನಿತ್ಯ ಶುಭಪ್ರದ ಗೋವಿಂದ 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 ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದ್ವಿ.
ನಿನ್ನೆ ವೈಕುಂಠ ಏಕಾದಶಿ ಅಲ್ವಾ, ನಿನ್ನೆ ಸ್ವಲ್ಪ ಅಲಂಕಾರನೇ ಎಲ್ಲ ಹಾಗೆ ಇದೆ, ಇನ್ನೇನು ಅವರು ಅಲಂಕಾರ ಏನು ಮಾಡಿಲ್ಲ. ಬಟ್ ನಿನ್ನೆ ಸರಿಯಾಗಿ ನನಗೆ ದರ್ಶನನೇ ಆಗಿಲ್ಲ, ತುಂಬ ಅಂದರೆ ತುಂಬ ಜನ ಇದ್ರಲ್ಲ, ಸರಿಯಾಗಿ ದರ್ಶನ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಅಂದರೆ ಅರ್ಚನೆ ಮಾಡಿಸ್ಬೇಕಾಗಿತ್ತು, ಮುಂದ್ಗಡೆನೇ ಹೋಗಿ ನಿಂತ್ಕೊಂಡೆ. ತುಂಬ ಚೆನ್ನಾಗಿ ದರ್ಶನ ಆಯಿತು ನಿನ್ನೆಗಿಂತ. ಅದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಲಂಕಾರನೂ ಅಷ್ಟೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ವೀಡಿಯೋನೂ ಯಾವ ಥರ ಅಲಂಕಾರ ಮಾಡಿದ್ರು ನಿನ್ನೆ ಅಂತೇಳಿ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು ಮೈನ್. ಆ್ಯಂಡ್ ಇವಾಗ ಮನೆಗೆ ಬಂದ್ವಿ, ಇನ್ನು ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು. ಆ್ಯಂಡ್ ಇವತ್ತು ನಮ್ಮ ಮನೆಯವ್ರದ್ದು ಬರ್ತ್ಡೇ ಇರೋದ್ರಿಂದ ಹೆಂಗೋ ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದೆ. ಇನ್ನು ಬೆಳಗ್ಗೆಯಿಂದ ಏನು ಅಷ್ಟೊಂದು ಸ್ಪೆಷಲ್ ಏನು ಮಾಡಿರಲಿಲ್ಲ ಅಡುಗೆಗಳು. ಇವಾಗ ಬಂದು ನಮ್ಮ ಮನೆಯವ್ರು ಚಿಕನ್ ತರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆಯಿಂದ ಸ್ವಲ್ಪ ನಂಗೆ ಹಂಗು ಹಿಂಗು ಇತ್ತು, ಅದರಿಂದ ಸ್ವಲ್ಪ ಸ್ವೀಟ್ ಅವಲಕ್ಕಿನ ಮಾಡಿದ್ದೆ ಅಷ್ಟೇ ಸ್ವೀಟ್ಗೆ ಅಂತೇಳಿ. ನೈವೇದ್ಯನ ಇಟ್ಟು ಇನ್ನು ಉಪವಾಸ ಎಲ್ಲ ಬಿಡಬೇಕಾಗಿತ್ತು. ಅವಲಕ್ಕಿನ ತಿಂದ್ವಿ ಅಷ್ಟೇ. ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಅದು ಇದು ಕೆಲಸನೇ ಮಾಡಿಕೊಂಡು ನಿಂತ್ಕೊಂಡಿದ್ದೆ ಅಷ್ಟೇ ನಾನು. ಇನ್ನು ಬೆಳಗ್ಗೆಯಿಂದ ಅದು ಇದು ಕೆಲಸನೇ ಇತ್ತು, ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಇನ್ನು ಇವಾಗ ಬಂದು ನೈಟ್ ಊಟಕ್ಕೆ ಅಂತೇಳಿ ನಮ್ಮ ಮನೆಯವರು ಚಿಕನ್ ಬಿರಿಯಾನಿನ ಮಾಡ್ತೀನಿ ಅಂತ ಹೇಳಿದ್ರು. ಚಿಕನ್ ಬಿರಿಯಾನಿ ಹಾಗೆ ಸುಕ್ಕನ ಮಾಡ್ತೀನಿ ಅಂತ ಹೇಳಿದ್ರು. ಆ ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗ್ತೀನಿ. ಫ್ರೆಂಡ್ಸ್, ಅಡುಗೆ ಮನೆ ನೋಡಿ, ನಮ್ಮ ಅಡುಗೆ ಮನೆ ಒಂದೊಂದ್ಸಲ ಈ ಥರ ಇರುತ್ತೆ. ಇನ್ನು ಅಡುಗೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ. ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇವಾಗ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಕ್ಲೀನ್ ಮಾಡಿ ಇಟ್ಟಿರಬೇಕು, ಯಾಕಂದರೆ ಅವರು ಅಡುಗೆ ಮಾಡ್ತಾರಲ್ವ, ಅದರಿಂದ. ಕ್ಲೀನ್ ಆದಮೇಲೆ ಮತ್ತೆ ನಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಇನ್ನೂ ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟರೊಳಗಡೆ ನಮ್ಮ ಮನೆಯವ್ರು ಬಂದು ನಾನು ಬೇಗ ಅಡುಗೆ ಮಾಡಿಬಿಡ್ತೀನಿ, ನಿಂದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಸೊ ಅದರಿಂದ ಇವಾಗ ಮೊದಲನೇದಾಗಿ ಸುಕ್ಕ ಮಾಡ್ತಾ ಇದ್ದಾರೆ. ಎರಡೂ ಒಂದೇ ಸಲ ಮಾಡಿಬಿಡ್ತಾರೆ ನಮ್ಮ ಮನೆಯವ್ರು ಅಡುಗೆ ಎಲ್ಲಾನು. ಎರಡು ಕಡೆನೂ ಇಟ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡ್ತಾರೆ. ಸೊ ನನಗೆ ವಿಡಿಯೋ ತಗೊಳ್ಳೋದು ಸ್ವಲ್ಪ ಕನ್ಫ್ಯೂಸ್ ಆಗೋಗ್ಬಿಡ್ತು. ಅದರಿಂದ ಎಡಿಟಿಂಗಲ್ಲಿ ಸ್ವಲ್ಪ 1 by 1 ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಸುಕ್ಕಾಗೆ ಅಂತೇಳಿ ರೆಡಿ ಮಾಡಿದ್ವಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇವಾಗ ತೊಳೆದಿರೋ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಅಂಗಡಿ ಇದೆ, ಯಾಕಂದ್ರೆ ನಾನು ಮನೆಯಲ್ಲೇ ಮಾಡಿ ಸ್ಟಾಕ್ ಇಟ್ಕೊಳ್ತಾ ಇದ್ದೆ. ಬಟ್ ಅದು ಖಾಲಿ ಆಗ್ಬಿಟ್ಟಿದೆ. ಅವಾಗ ನಾವು ಫಿಶ್ ಫ್ರೈ ಹಾಗೆ ಸ್ವಲ್ಪ ಕಬಾಬ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಸೊ ಅದಕ್ಕೆ ಹಾಕಿರೋದ್ರಿಂದ ಬೇಗ ಖಾಲಿ ಆಗ್ಬಿಡುತ್ತೆ. ಅದರಿಂದ ಅಂಗಡಿದೇ ಇತ್ತು, ಸೊ ಅದನ್ನೇ ಹಾಕ್ಬಿಟ್ವಿ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಬೇಕು, ಆ ತರ ಫ್ರೈ ಮಾಡ್ಕೊಂಡ್ವಿ. ಇನ್ನ ನೆಕ್ಸ್ಟ್ ಇದು ಬಂದ್ಬಿಟ್ಟು ಬಿರಿಯಾನಿಗೆ ಅಂತೇಳಿ. ಬಿರಿಯಾನಿಗೆ ಇಷ್ಟೇ ನಮ್ಮ ಮನೆಯವ್ರ ಮಸಾಲಾನ ಹುರ್ಕೊಳ್ಳೋದು. 2 ಟೊಮೊಟೊ, ಸ್ವಲ್ಪ 4 ರಿಂದ 5 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಿಮಿರಿ, ಇಷ್ಟನ್ನ ಮಾತ್ರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾರೆ. ಇದನ್ನ ನಾನು ಇವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಅದು 4 ರಿಂದ 5 ಮೆಣಸಿನ್ಕಾಯಿ ಅಂತ ಹೇಳಿದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೆಣಸಿನ್ಕಾಯಿನ. ನಾನಿಲ್ಲಿ 10 ರಿಂದ 12 ಮೆಣಸಿನ್ಕಾಯಿನ ಹಾಕೊಂಡಿದೀವಿ. ಸೊ ಅದನ್ನ ಇವಾಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು, ಸೊ ಅದರಿಂದ ಸ್ವಲ್ಪ ಖಾರನೇ ಜಾಸ್ತಿ ಹಾಕೊಂಡ್ಬಿಟ್ಟಿದೀವಿ. ಇವಾಗೆಲ್ಲ ಗ್ರೈಂಡ್ ಮಾಡ್ಕೊಳ್ತಾ ಇದೀವಿ ನೋಡಿ. ನಮ್ಮ ಮನೆಯವರು ಏನ್ ಗೊತ್ತಾ ಫ್ರೆಂಡ್ಸ್, ಅಡುಗೆ ಮನೆಗೆ ಬಂದಿದ ತಕ್ಷಣ ಬೇಗ ಬೇಗ ಎಲ್ಲ ಅಡುಗೆಗಳು ಆಗೋಗ್ಬಿಡ್ಬೇಕು, ಜಾಸ್ತಿ ಹೊತ್ತು ವೇಟ್ ಮಾಡಬಾರ್ದು ಅಂತ. ಸೊ ಅದರಿಂದ ಬೇಗ ಬೇಗ ಎಲ್ಲ ಮಾಡ್ಕೊಳ್ತಾ ಇದಾರೆ ನೋಡಿ. ಎರಡು ಒಂದೇ ಸಲ ಇಡಬೇಕು ಅಂದ್ರೆ ನಮ್ಗಂತೂ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಮ್ಮ ಮನೆಯವರು ಅದು ಯಾವ ತರ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಾಗ್ಬೇಕು ನೋಡಿ. ಒಂದ್ ಕಡೆ ಸುಕ್ಕಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ, ಇನ್ನ ಒಂದ್ ಕಡೆ ಫ್ರೈ ಮಾಡ್ಕೊಳ್ತಾ ಇದಾರೆ ಸುಕ್ಕ ಐಟಮ್ಸ್ಗೆ ಎಲ್ಲಾನು. ಏನೇನ್ ಹಾಕ್ತಾ ಇದಾರೆ ಅಂತೇಳಿ ನಾನು ಲಾಸ್ಟ್ ಅಲ್ಲಿ ಒಂದು ಕ್ಲಿಪ್ಪಿಂಗ್ ನ ಆಡ್ ಮಾಡ್ತೀನಿ, ಅದ್ರಲ್ಲಿ ಏನೇನ್ ಹಾಕ್ತಾ ಇದಾರೆ ಅಂತೇಳಿ. ನೆಕ್ಸ್ಟ್ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಬಿರಿಯಾನಿಗೆಲ್ಲ ಇಟ್ಕೊಂಡ್ಬಿಡ್ತಾ ಇದಾರೆ. ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದಾರೆ ನೋಡಿ. ಇನ್ನ ಒಂದ್ ಕಡೆ ಬಿರಿಯಾನಿಗೆ ಏನೇನ್ ಐಟಮ್ಸ್ ಹಾಕ್ತಾ ಇದಾರೋ ಅದನ್ನೆಲ್ಲ ತಟ್ಟೆಯಲ್ಲಿ ಜೋಡಿಸ್ಕೊಳ್ತಾ ಇದಾರೆ. ನಮ್ಮನೆಯವ್ರಿಗೆ ವಿಡಿಯೋ ಮಾಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ, ನನ್ಗೇನ್ ಜಾಸ್ತಿ ವಿಡಿಯೋ ಮಾಡ್ಬೇಡ ಅಂತೇಳಿ ಬೈತಾನೆ ಇರ್ತಾರೆ. ಯಾಕಂದ್ರೆ ಅವರು ಕ್ಯಾಮ್ರಾಗೆ ಜಾಸ್ತಿ ಬರೋದಿಲ್ಲ, ನಾನೇ ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಈ ಸ್ಪೈಸಸ್ನೆಲ್ಲಾನು ನಮ್ಮ ಮನೆಯವರು 2 days ಮುಂಚೆ ಮಡಿಕೇರಿಗೆ ಹೋಗಿದ್ರು. ಸೊ ಅಲ್ಲಿಂದ ತಂದಿದ್ರು, ಮನೇಲೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಸ್ಪೈಸಸ್ ಎಲ್ಲ. ಸೊ ನಾವು ಬಂದ್ಬಿಟ್ಟು ವರ್ಷಕ್ಕೊಂದ್ಸಲ ಆದ್ರೂ ಧರ್ಮಸ್ಥಳಕ್ಕಾಗ್ಲಿ ಇಲ್ಲಾಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕಾಗ್ಲಿ ಹೋಗ್ತಾನೆ ಇರ್ತೀವಿ. ಯಾಕಂದ್ರೆ ಅಲ್ಲೆಲ್ಲ ಸ್ಪೈಸಸ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಕಡಿಮೆ ರೇಟಲ್ಲೇ ಸಿಗುತ್ತೆ. ಸೊ ಅಲ್ಲಿಂದಾನೇ ನಾವು ವರ್ಷಕ್ಕಾಗುವಷ್ಟು ನಾವು ಸ್ಪೈಸಸ್ನೆಲ್ಲಾನು ತಗೊಂಡ್ ಬರ್ತೀವಿ. ಇವಾಗ ಬಂದ್ಬಿಟ್ಟು ನಮ್ಮ ಮನೆಯವರು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿರೋದ್ರಿಂದ ಮಡಿಕೇರಿಗೆ ಅಲ್ಲಿಂದ ಸ್ಪೈಸಸ್ನೆಲ್ಲಾನು ತಂದಿದ್ರು. ಸೊ ನೋಡಿ ಎಲ್ಲ ತಟ್ಟೆಯಲ್ಲಿ ಜೋಡಿಸಿದ್ದೀನಿ. ಎಲೆ, ಕಲ್ಲುವು ಮತ್ತೆ
ಇದು ಏಲಕ್ಕಿ, ಲವಂಗ, ಚಕ್ಕೆ, ಮರಾಠಿ ಮೊಗ್ಗು, ಇನ್ನು ಬೇರೆ ಬೇರೆ ಸ್ಪೈಸಸ್ನೆಲ್ಲಾನು ಇಟ್ಟಿದ್ದಾರೆ. ಸ್ವಲ್ಪ ನಂಗೆ ಅದು ಹೆಸರು ಗೊತ್ತಿಲ್ಲ. ಸೊ ಆ ಸ್ಪೈಸಸ್ನೆಲ್ಲ ಇವಾಗ ಬಿರಿಯಾನಿ ಇದ್ರಲ್ಲಿ ಹಾಕ್ತಾ ಇದ್ದಾರೆ ನೋಡಿ. ಆನಿಯನ್ಸ್ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಈ ಮಸಾಲೆ ಎಲ್ಲ ಅದ್ರೊಳಗಡೆ ಹಾಕ್ತಾ ಇದ್ದಾರೆ. ಇನ್ನು ಚಿಕನ್ ಎಲ್ಲ ಆಗ್ಬಿಟ್ಟು ಬಿರಿಯಾನಿಗೆ ನೆಕ್ಸ್ಟ್ ಇಲ್ಲಿ ಉಪ್ಪು, ಅರಿಶಿಣದ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಪ್ಲೇಟ್ ನ ಮುಚ್ಚಿದ್ದಾರೆ ನೋಡಿ. ಎಲ್ಲ ಬೇಗ ಬೇಗ ಹಾಕಿರೋದ್ರೆ ನನ್ಗೆ ಹೇಳೋದಕ್ಕೂ ಕನ್ಫ್ಯೂಸ್ ಆಗೋಗ್ಬಿಡ್ತಾ ಇದೆ. ಇನ್ನ ಮೈನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಅದಕ್ಕೆ ಸೋಂಪು ಅಂತ ಹೇಳಿದ್ರು. ಯಾಕಂದ್ರೆ ಸೋಂಪು ಹಾಕಿದ್ರೆ ಬಿರಿಯಾನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಅದರಿಂದ ತೋರಿಸ್ಬಿಟ್ಟು ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ನಾನಿಲ್ಲಿ ಸುಕ್ಕದು ಹೇಳ್ತಾ ಇದ್ದೆ ಅಲ್ವಾ ಆಗ್ಲೇ, ಸ್ವಲ್ಪ ಅರಿಶಿಣದ ಪುಡಿ, ಉಪ್ಪು ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರಲ್ವಾ, ಅದು ನೋಡಿ ಇವಾಗ ಓಪನ್ ಮಾಡಿದ್ದೀನಿ ತಟ್ಟೆನ ನೋಡಿ. ಸ್ವಲ್ಪ ಅದ್ರ ಮೇಲೆ ಕರ್ಬೇವನ್ನ ಹಾಕ್ಬಿಟ್ಟು ಸುಮ್ನೆ ಹಂಗಿಟ್ಟಿದ್ದಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಅವಾಗಲೇ ಸುಕ್ಕಾಗೆ ಎಲ್ಲ ಹುರ್ಕೊಳ್ತಾ ಇದ್ರಂತ ಹೇಳ್ದೆ ಅಲ್ವಾ. ಸೊ ಅದೇ ಈ ಐಟಮ್ಸ್ ಎಲ್ಲಾನು. ಇನ್ನು ಸುಕ್ಕ ಮಾಡ್ಬೇಕು ಅಂದ್ರೆ ಕೆಲವೊಂದು ಐಟಮ್ಸ್ ನ ಹಾಕಿದ್ರೆ ಅಲ್ವಾ ಸ್ವಲ್ಪ ಸುಕ್ಕ ಅಂತ ರೆಡಿ ಆಗೋದು. ಸೊ ಅದರಿಂದ ಸ್ವಲ್ಪ ಕೆಲವೊಂದು ಐಟಮ್ಸ್ ನ ಹುರ್ಕೊಂಡಿದ್ದಾರೆ. ಅವು ಯಾವ್ಯಾವು ಅಂತ ಹೇಳ್ತೀನಿ ನೋಡಿ. ಎಲ್ಲ ನೋಡ್ತಾ ಇದೀರಾ ನೀವೇ. ಸ್ವಲ್ಪ ಒಣಮೆಣಸಿನಕಾಯಿ ಹಾಗೆ ಸ್ವಲ್ಪ ಬ್ಯಾಡಗೆ ಮೆಣಸಿನಕಾಯಿ, ಮತ್ತೆ ಮೆಣಸು, ಚಕ್ಕೆ, ಲವಂಗ ಹಾಗೆ ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ಧನ್ಯ, ಇಷ್ಟನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾರೆ. ಹುರ್ಕೊಂಡಿದ್ದಾದ್ಮೇಲೆ ಅದನ್ನ ಇವಾಗ ಪೇಸ್ಟ್ ಮಾಡ್ಕೊಳ್ತಾ ಇದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರ್ ಒಂದೇ ಸಲ ಹಾಕೊಳ್ಬಾರ್ದು. ಕಮ್ಮಿ ಆಯ್ತಾ ಮಸಾಲ? ಹಾಂ ಕಮ್ಮಿ ಆಯ್ತಾ? ಹಾಂ ಕಮ್ಮಿ ಆಯ್ತಾ? ಹಾಂ ಏ ಹವಳಿ ಚೆನ್ನವಲೆ ಚೆನ್ನವಲೆ ಹಾಂ ಬರೀ ಥರ ಮಸಾಲೆ ಟೇಸ್ಟ್ ಥರ ಇಲ್ಲ ಅಂತ. ಹಾಂ ಹಾಂ ಬರೀ ಎಂತಕ್ಕೆ ಬಾಬರ್ ಬೇಗ ಇದೆಲ್ಲ ಎಂತಕ್ಕೆ ಬಾಬರ್ ಬರೋದು ಸಾಕ ಜಾರು ಕೈಯಲ್ಲಿ ಅಂಗಿಡು ಕಮ್ಮಿ ಆಗೋಯ್ತು. ಹೆಂಗಿರುತ್ತೆ ಟೇಸ್ಟ್ ಮಾಡಬೇಕು. ನೀರು ಹಾಕ್ಬೇಕು. ಡ್ರೈ ಆಗ ನೀರು ಹಾಕ್ಬೇಕಾ? ಆಗೈತೆ ಬಿಡು ಮಸಾಲೆ ಅಲ್ವಾ. ಇನ್ನೂ ಜಾಸ್ತಿ ಆಗೋಗ್ಬಿಡ್ತಾ ಇತ್ತು ಖಾರ. ಶುಂಠಿ ಅಂತೀನಿ ನಿಂಬೆ ಕೊಡೋದು. ಫ್ರೆಂಡ್ಸ್ ಸುಕ್ಕ ಎಲ್ಲ ರೆಡಿ ಆಗಿದೆ ನೋಡಿ. ಈ ತರ ಸುಕ್ಕ ಆಗ್ಬೇಕಂತೆ. ಕೆಲವರು ಡ್ರೈ ಆಗಿ ಮಾಡ್ತಾರೆ, ಬಟ್ ನಮ್ಗೆ ಇಲ್ಲಿ ಬಿರಿಯಾನಿಗೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರಾಗೆ ಮಾಡ್ಕೊಳ್ತಾ ಇದ್ವಿ. ಸೊ ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೆಕ್ಸ್ಟ್ ಇವಾಗ ಕಲಿಸ್ಕೊಳ್ತಾ ಇದೀವಿ. ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಮುಚ್ಚಿಡ್ಬೇಕಷ್ಟೇ, ಸುಕ್ಕ ರೆಡಿ ಆಗುತ್ತೆ. ಫ್ರೆಂಡ್ಸ್ ಆಗಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಅರಿಶಿಣದ ಪುಡಿ ಉಪ್ಪೆಲ್ಲ ಹಾಕಿದ್ವಲ್ಲ, ಆಗ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಈ ಥರ ಒಂದು 10 ನಿಮಿಷ ಪ್ಲೇಟ್ನ ಮುಚ್ಚಿಡಬೇಕು. ನಂತರ ನೋಡಿ ಈ ಥರ ಬರುತ್ತೆ, ಸಾಫ್ಟಾಗಿ ಬರುತ್ತಂತೆ. ಆಗ್ಲೇ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ ಹಾಗೆ ಟೊಮೊಟೊ ಎಲ್ಲಾನು, ಆ ಪೇಸ್ಟ್ನ ಇವಾಗ ಹಾಕೊಳ್ತಾ ಇದೀವಿ ನೋಡಿ. ಇನ್ನು ನಮ್ಮನೆಯವ್ರು ಬಂದು ಜಾಸ್ತಿ ಐಟಮ್ಸ್ನ ಹಾಕೊಂಡು ರುಬ್ಬೋದಿಲ್ಲ, ಜಸ್ಟ್ 3 ಅಥವಾ 4 ಐಟಮ್ಸ್ನ ಹಾಕೊಳ್ತಾರೆ ಅಷ್ಟೇ. ಸೊ ಇದಕ್ಕೆ ಸ್ವಲ್ಪ
ಧನಿಯಾ ಪುಡಿ, ಖಾರದ ಪುಡಿ ಹಾಗೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕೊಳ್ತಾ ಇದಾರೆ ಅಷ್ಟೇ. ಕೆಲವರು ಹಾಕೊಳ್ತಾರೆ ಬಿರಿಯಾನಿಗೆ ಶುಂಠಿ, ಬೆಳ್ಳುಳ್ಳಿ ಅದು ಇದು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕ್ತಾರೆ. ಬಟ್ ನಮ್ಮನೆಯವರು ಆ ತರ ಅಲ್ಲ, ಸ್ವಲ್ಪ ಹಾಕೊಳ್ತಾರೆ ಅಷ್ಟೇ. ನೋಡಿ ಇವಾಗ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕೊಳ್ತಾ ಇದಾರೆ. ನಾನು ಮಾಡ್ತೀನಿ ಬಟ್ ಇಷ್ಟು ಐಟಮ್ ಅಲ್ಲಿ ನಾನು ಯಾವತ್ತೂ ಮಾಡಿಲ್ಲ. ಶುಂಠಿ, ಬೆಳ್ಳುಳ್ಳಿ ಮತ್ತೆ ಚಕ್ಕೆ, ಲವಂಗ ಅವೆಲ್ಲ ಮಸಾಲೆ ಎಲ್ಲ ಹಾಕೊಂಡು ಅದನ್ನ ಪುಡಿ ಮಾಡ್ಕೊಂಡು ಪೇಸ್ಟ್ ನ ಮಾಡ್ಕೊಂಡು ನಾನು ಬಿರಿಯಾನಿನ ಮಾಡ್ತೀನಿ. ಬಟ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಾನು ಯಾವತ್ತೂ ಮಾಡಿಲ್ಲ. ಬಟ್ ಬಿರಿಯಾನಿ ಇದಾಗಿತ್ತಲ್ವಾ, ಈ ಬಿರಿಯಾನಿ ಮಾತ್ರ ನೋಡೋದಕ್ಕೂ ಅಷ್ಟೇ, ತಿನ್ನೋದಕ್ಕೂ ಅಷ್ಟೇ ಸೂಪರ್ ಆಗಿ ಬಂದಿತ್ತು. ಇವಾಗ ನೋಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇವಾಗ ಬಂದ್ಬಿಟ್ಟು ಒಂದ್ 10 ರಿಂದ 15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ನ ಮುಚ್ಚಿಬಿಟ್ಟಿರ್ತಾರೆ. ನೆಕ್ಸ್ಟ್ ಅದು ಮಸಾಲಾ ವಾಸನೆ ಎಲ್ಲ ಹೋಗ್ಬೇಕಲ್ವಾ, ಸೊ ಅದರಿಂದ ಪ್ಲೇಟ್ ನ ಮುಚ್ಚಿರ್ತಾರೆ. ನೆಕ್ಸ್ಟ್ ಪ್ಲೇಟ್ ನ ತೆಗೆದ್ಬಿಟ್ಟು ಇವಾಗ ನೀರು, ಯಾವ ಗ್ಲಾಸ್ ಅಲ್ಲಿ ನಾವು ಅಕ್ಕಿನ ತಗೊಂತೀವೋ ಆ ಗ್ಲಾಸ್ ಅಲ್ಲಿ ನೀರ್ ಹಾಕೊಳ್ಬೇಕು. ಸೊ ಅದರಿಂದ ಇವಾಗ ನೀರ್ನ ಹಾಕೊಳ್ತಾ ಇದಾರೆ. ಇನ್ನ ನಾವಿಲ್ಲಿ ಅಕ್ಕಿನ ಹಾಕೊಳ್ತಾ ಇದೀವಿ. ಇನ್ನ ನೀರೆಲ್ಲ ಕುದಿ ಬಂದ್ಮೇಲೆ ಅಕ್ಕಿನ ಹಾಕೊಂಡ್ವಿ. ಸೊ ಅಕ್ಕಿನ ಹಾಕೊಂಡಿದ ತಕ್ಷಣ ನೀರೆಲ್ಲ ಮೇಲೆ ಬಂದ್ಬಿಡ್ತು. ಸೊ ಅದರಿಂದ ಅದ್ರಲ್ಲಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಗಲವಾಗಿರೋ ಬಾಣ್ಲಿನ ತಗೊಂಡು ಅದರಲ್ಲಿ ಬಿರಿಯಾನಿನ ಮಾಡ್ಕೊಂಡ್ವಿ. ಸೇಮ್ ಪ್ರೊಸೆಸ್ ಲಾಸ್ಟ್ ಗೆ ನಾವು ಆ ತಪ್ಪಲೆಯಿಂದ ತೆಗೆದು ಈ ಬಾಣ್ಲಿಗೆ ಹಾಕೊಂಡ್ವಿ ಅಷ್ಟೇ. ಇನ್ನೇನ್ ಇದಕ್ಕೇನು ಜಾಸ್ತಿ ಆಡ್ ಮಾಡಿಲ್ಲ. ಅಷ್ಟೇ ನಾವೇನ್ ಮಾಡಿದ್ದೀವೋ ಅಷ್ಟೇ ಆಗಿದ್ದು ಬಿರಿಯಾನಿ. ಬಟ್ ಟೇಸ್ಟ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನೋಡಿ ಸುಕ್ಕಾಗಿ ಬಿರಿಯಾನಿ ಈ ತರ ಬಂದಿತ್ತು. ಇನ್ನ ಎಲ್ಲರೂ ಕುತ್ಕೊಂಡು ಊಟನ ಮಾಡ್ತಾ ಇದೀವಿ. ಇನ್ ನನ್ ಮಗ ಅಂತೂ ಬಿರಿಯಾನಿ ಇಟ್ಸ್ಕೊಂಡು ಸಪರೇಟ್ ಆಗಿ ಕುತ್ಕೊಂಡ್ ಬಿಟ್ಟಿದೆ. ನಾನು ಸಪರೇಟ್ ಆಗಿ ತಿನ್ಬಿಡ್ತೀನಿ ಅಂತ ಹೇಳಿ. ಸೂಪರ್ ಆಗಿ ಬಂದಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದು ಬಂದು ಜನವರಿ 1ನೇ ದಿನದ್ದು ವ್ಲಾಗ್ ಆಗಿರುತ್ತೆ. ಇನ್ನ ನಿನ್ನೆ ನಮ್ಮ ಮನೆಯವ್ರದ್ದು ಬರ್ತ್ಡೇ ಇತ್ತಲ್ವಾ, ಸೊ ನಿನ್ನೆ ಕೇಕ್ ಕಟಿಂಗ್ ಎಲ್ಲ ಮಾಡ್ಸಿರ್ಲಿಲ್ಲ. ನಮ್ಗೆ ಸ್ವಲ್ಪ ಬೇಜಾರಾಯ್ತು ಕೇಕ್ ಕಟಿಂಗ್ ಮಾಡ್ಸಿಲ್ಲ ಅಂತೇಳಿ. ಸೊ ಅದರಿಂದ ನಾನು ನನ್ನ ಮಗಳು ಹೋಗ್ಬಿಟ್ಟು ಬೇಕರಿ ಹತ್ರ ಕೇಕ್ ತಗೊಂಡು ಮನೆಗೆ ಬಂದ್ವಿ. ಇವತ್ತಾದ್ರೂ ನ್ಯೂ ಇಯರ್ಗೆ ಹಾಗೆ ಬರ್ತ್ಡೇ ಇದು ಎರಡು ಒಂದೇ ಸಲ ಕೇಕ್ ಕಟಿಂಗ್ ಮಾಡ್ಸೋಣ ಅಂತೇಳಿ ಇನ್ನ ತಗೊಂಡ್ ಬಂದಿದೀವಿ ಕೇಕ್. ಇನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದೀವಿ. ನಾವೇನ್ ಗ್ರ್ಯಾಂಡ್ ಆಗಿ ಏನ್ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ನೋಡಿ ನೋಡ್ತಾ ಇದ್ರಲ್ಲ, ಸಿಂಪಲ್ ಆಗಿ ಕೇಕ್ ಕಟಿಂಗ್ ಎಲ್ಲ ಮಾಡ್ಕೊಂಡ್ವಿ. ಅಂಡ್ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದೀನಿ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದು. ಅಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.